ನಮಸ್ತೆ ಸ್ನೇಹಿತರೆ, ತೆಲುಗಿನ ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಪ್ರೆಸೆಂಟ್ಲಿ ತೆಲುಗು ದೇಶದ ಉಪಮುಖ್ಯಮಂತ್ರಿಗಳಾದಂತಹ ಪವನ್ ಕಲ್ಯಾಣ್ ಸರ್ಗೆ ಅಭಿನಂದನೆಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಗ್ರೇಟ್ ಒನ್ ಅಂಡ್ ಓನ್ಲಿ ವರನಟ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನೆನೆಸ್ಕೋತಾರೆ. ಅವರು ಮಾಡಿದಂತಹ ಅದ್ಭುತವಾದಂತಹ ಒಂದು ಗಂಧದ ಗುಡಿ ಸಿನಿಮಾ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ನಿರರ್ಗಳವಾಗಿ ಹೇಳ್ತಾರೆ. ಏನಂದ್ರೆ ಇವತ್ತಿನ ಅರಣ್ಯನ ನಾವು ಹೇಗೆ ಕಾಪಾಡ್ಕೋಬೇಕು, 40 ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಸರ್ ಅರಣ್ಯನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಅರಣ್ಯಾಧಿಕಾರಿಯಾಗಿ ಆ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸ್ತಾರೆ. ಎಷ್ಟು ಚೆನ್ನಾಗಿದೆ. ಇವತ್ತಿನ ಸಿನಿಮಾಗಳು ಬರುತ್ತೆ ಅರಣ್ಯನ ಹೇಗೆ ಲೂಟಿ ಮಾಡಬೇಕು ಅನ್ನೋದ್ರ ಮೇಲೆ ಬರುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಆಮೇಲೆ ಇನ್ನೊಬ್ರು ನಮ್ಮ ಸಾಹಿತ್ಯ ಲೋಕದ ದೊರೆ ಅಂತಾನೆ ಹೇಳ್ಬೋದು, ಸಾಹಿತ್ಯ ರತ್ನ ಅಂತಾನೆ ಹೇಳ್ಬೋದು, ಕುವೆಂಪು ಅವ್ರ ಬಗ್ಗೆ ಒಂದು ಪದ್ಯ ಹೇಳ್ತಾರೆ. ಸರ್, ಆಲ್ರೆಡಿ ತುಂಬಾ ಸರಿ ನಮ್ಮ ಮನಸ್ಸನ್ನ ಗೆದ್ದು ಬಿಟ್ಟಿದ್ದೀರಾ, ಕದ್ದು ಬಿಟ್ಟಿದ್ದೀರಾ. ಇನ್ನು ಎಷ್ಟು ಸರಿ ಗೆಲ್ತೀರಿ, ಇನ್ನು ಎಷ್ಟು ಸರಿ ಕದೀತೀರಾ ಸರ್ ತುಂಬಾ ಖುಷಿ ಆಯ್ತು. ನೀವು ಅಲ್ಲಿನ ಒಂದು ಕೆಲವು ಜನಗಳಿಗೆ, ಕೆಲವು ಕಿಡಿಗೇಡಿಗಳಿಗೆ, ಇಲ್ಲ ಒಂದು ಸಮೂಹಕ್ಕೆ ನೀವು ಒಂದು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನಡೆದಂತಹ ಒಂದು ಅದ್ಭುತವಾದಂತಹ ಸಿನಿಮಾ ನೀವು ಇನ್ಸ್ಪಿರೇಷನ್ ಆಗಿ ಅವ್ರು ಹೇಳ್ತೀರಾ. ಮತ್ತೆ ನಮ್ಮ ಕುವೆಂಪು ಅವ್ರ ಬಗ್ಗೆ ಹೇಳ್ತೀರಾ, ನಮ್ಮ ಕನ್ನಡದ ಮೇಲೆ ಬಹಳ ಗೌರವ ಇದೆ ಅಂತ ಹೇಳ್ತೀರಾ. ಇದೆಲ್ಲ ಕೇಳ್ತಾ ಇದ್ದು ನನಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಗೌರವ ಜಾಸ್ತಿ ಆಗಿದೆ ಸರ್. ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ನಿಮಗೆ ದೀರ್ಘದಂಡ ನಮಸ್ಕಾರನ ಇಲ್ಲಿಂದ ನಾನು ಅರ್ಪಿಸ್ತೀನಿ. ಯಾಕಂದ್ರೆ ನೀವಾಗ್ಲಿ, ಚಿರಂಜೀವಿ ಸರ್ ಆಗಲಿ, ಸೀನಿಯರ್ NTR ಆಗಲಿ, ಜೂನಿಯರ್ NTR ಆಗಲಿ, ಯಾವಾಗ ನೀವು ನಮ್ಮ ಮನಸ್ಸಿನಗಳನ್ನ ಗೆಲ್ತಾನೆ ಇರ್ತೀರಾ, ಕಲಿತಾನೆ ಇರ್ತೀರಾ, ಇನ್ನೂ ನಮ್ಮನ್ನ ಪುಳಕಗೊಳಿಸ್ತಾ ಇರ್ತೀರಾ. ತೆಲುಗು ದೇಶ, ಕರ್ನಾಟಕ ದೇಶ ಅಂದ್ರೆ ಬೇರೆ ಅಲ್ಲ ಸರ್. ನಾವು ಇಬ್ರು ಸಹೋದರರೇ. ನಮ್ಮ ಲಿಪಿ ನಿಮ್ಮ ಲಿಪಿ ಎರಡು ಒಂದೇ ತರ ಇದೆ, ನಮ್ಮ ಸಂಸ್ಕೃತಿ ನಿಮ್ಮ ಸಂಸ್ಕೃತಿ ಎರಡು ಒಂದೇ ತರ ಇದೆ. ಸೊ ಹಂಗಾಗಿ ನಾವು ಯಾವತ್ತೂ ಸಹೋದರರೇ. ನಾವು ಹೀಗೆ ಇರ್ತೀವಿ. ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕನ್ನಡದ ಮೇರು ನಟರ ಬಗ್ಗೆ ಮಾತಾಡಲಿಕ್ಕೆ, ನಮ್ಮ ಕುವೆಂಪು ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನ ಕನ್ನಡಿಗರ ಪರವಾಗಿ ತಿಳಿಸ್ತೀನಿ ಸರ್. ಕರ್ನಾಟಕ ಬಲ ಅಜೇಯಂ, ಜೈ ಕರ್ನಾಟಕ.